ಅರ್ಥ ಆಗಲಿಲ್ಲ ಆಸ್ಪತ್ರೆಗೆ ಯಾಕೆ ಹೋಗ್ತಾರಂತ. ಗುಡ್ ಈವ್ನಿಂಗ್ ಎಲ್ಲರಿಗೂ. ಸೊ ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಮ್ಮ ಕಿರು ಪರೀಕ್ಷೆ ಒಂದು ಲ್ಯಾಟಿಟ್ಯೂಡ್ಸ್ ಮತ್ತು ಲಾಂಜಿಟ್ಯೂಡ್ಸ್, ಅಕ್ಷಾಂಶಗಳು ಮತ್ತು ರೇಖಾಂಶಗಳು, ಇದರ ಮೇಲೆ ಒಂದು ಚಿಕ್ಕ ಕಿರು ಪರೀಕ್ಷೆ ಆಗಿದೆ. ಅದರ ವಿವರಣೆನ ನೋಡ್ಬಿಡೋಣ. ಭೂಮಿಯ ಮಧ್ಯದಲ್ಲಿ ಹಾದು ಹೋಗುವ ಕಾಲ್ಪನಿಕ ರೇಖೆ ಯಾವುದು? ಏನಂತ ಹೇಳ್ತೀವಿ ಅದಕ್ಕೆ? ಭೂಮಿಯ ಮಧ್ಯಭಾಗದಲ್ಲಿ ಹೋಗುವ ಕಾಲ್ಪನಿಕ ರೇಖೆ ಮಕರ ಸಂಕ್ರಾಂತಿ ವೃತ್ತ, ಈಕ್ವೆಟಾರ್, ಸಮಭಾಜಕ ವೃತ್ತ. ಹೇಳಿದೀವಿಲ್ರಿ, ಸಮಭಾಜಕ ವೃತ್ತ ಭೂಮಿಯ ಮಧ್ಯಭಾಗದಲ್ಲಿ ಹೋಗ್ತದೆ, ಹೌದಾ? ಅತ್ಯಂತ ದೊಡ್ಡ ಅಕ್ಷಾಂಶ ರೇಖೆ ಯಾವುದು? ದ ಲಾರ್ಜೆಸ್ಟ್ ಲ್ಯಾಟಿಟ್ಯೂಡ್ ಈಸ್ ದಿ ಈಕ್ವೆಟರ್. ಓಕೆ, ಸೂರ್ಯನ ಕಿರಣಗಳು ಇದರ ಮೇಲೆ 90 ಡಿಗ್ರಿ 90 ಡಿಗ್ರಿ ಕೋನದಲ್ಲಿ ಬೀಳ್ತದೆ. ಆಲ್ ರೈಟ್, ಸಮಭಾಜಕ ವೃತ್ತವನ್ನು ಎಷ್ಟು ಡಿಗ್ರಿ ಅಂಶ ಎಂದು ಕರೆಯಲಾಗುತ್ತದೆ? 0 ಡಿಗ್ರಿ, ಹೌದಲ್ರಿ? ಸಮಭಾಜಕ ವೃತ್ತನ ಏನಂತ ಕರಿತೀವಿ? 0 ಡಿಗ್ರಿ. ಸೊ ಇವು ಅಕ್ಷಾಂಶಗಳಿದ್ದಾವೆ ನೋಡಿ, ಮಾತಾಡಬೇಡಿ ಶ್ರೇಯಸ್, ಪ್ಲೀಸ್ ಮಾತಾಡಬೇಡಿ. ಇವೆಲ್ಲ ಅಕ್ಷಾಂಶಗಳಿದ್ದಾವೆ, ಹೌದಲ್ರಿ? 0 ಡಿಗ್ರಿಲಿ ಬರ್ತದೆ, ರೈಟ್? ಅದಕ್ಕೆ ಏನಂತ ಹೆಸರಿಟ್ಟಿದ್ದೀವಿ? 0 ಡಿಗ್ರಿ. ವೆರಿ ವೆಲ್. ಮತ್ತು ಈ ಸಮಭಾಜಕ ವೃತ್ತ ಭೂಮಿಯನ್ನು ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧ, ನಾರ್ದರ್ನ್ ಹೆಮಿಸ್ಫಿಯರ್ ಮತ್ತು ಸದರ್ನ್ ಹೆಮಿಸ್ಫಿಯರ್ ಅಂತ 2 ಭಾಗವಾಗಿ ವಿಭಜನೆ ಮಾಡ್ತದೆ. ಭೂಮಿಯ ಮೇಲಿನ ಅಕ್ಷಾಂಶಗಳ ಒಟ್ಟು ಸಂಖ್ಯೆ ಎಷ್ಟು? ಭೂಮಿಯ ಮೇಲಿನ ಒಟ್ಟು ಅಕ್ಷಾಂಶಗಳ ಸಂಖ್ಯೆ ನೋಡ್ರಿ, ಅಕ್ಷಾಂಶಗಳು ಅಂದರೆ ನಾವೀಗ ತಾನೆ ಏನಂದ್ವಿ? 81. 181. ಯಾಕೆ 181 ಮಕ್ಕಳೇ? ಯಾಕೆ 181 ಮಕ್ಕಳೇ? ಅಕ್ಷಾಂಶಗಳು ಅಂದ ತಕ್ಷಣ ಮಧ್ಯದಲ್ಲಿ ಬರೋದು ಯಾರು? 0 ಡಿಗ್ರಿ. ಕೊನೆಗೆ ಎಷ್ಟು ಡಿಗ್ರಿ ತನಕ ಹೋಗುತ್ತಿದ್ದು? 90 ಡಿಗ್ರಿ ತನಕ. ಅಂದರೆ ಮೇಲ್ಗಡೆ ಎಷ್ಟು ಡಿಗ್ರಿ ಇದೆ? 90 ಡಿಗ್ರಿ. ಕೆಳಗಡೆ ಎಷ್ಟು ಡಿಗ್ರಿ ಇರುತ್ತೆ? ಇದು ನಾರ್ತ್ ಆಗುತ್ತೆ, ಇದು ಸೌತ್ ಆಗುತ್ತೆ. ಓಕೆ, ಮೇಲ್ಗಡೆ 90, ಕೆಳಗಡೆನೂ 90. ಈ 0 ಡಿಗ್ರಿನೂ ಒಂದಿದೆಯಲ್ವ ಅದು? ಸೊ ಒಟ್ಟಾರೆ ಎಷ್ಟಾಗುತ್ತೆ? 90 + 90 180 + 1 181. ಇದು ಭಾಳಷ್ಟು ಜನ ಮಿಸ್ ಮಾಡ್ಕೊಂಡ್ಬಿಡ್ತಾರೆ, 180 ಅಂತ ಹಾಕ್ಬಿಡ್ತಾರೆ. 181 ಇದೆ ಮಕ್ಕಳೇ. ತರಗತಿಲೂ ಸಹ ಇದನ್ನು ನಾವು ಚರ್ಚೆ ಮಾಡಿದ್ದೀವಿ. 90 ಉತ್ತರ ಗೋಳಾರ್ಧದಲ್ಲಿ, 90 ದಕ್ಷಿಣ ಗೋಳಾರ್ಧದಲ್ಲಿ, 1 ಸಮಭಾಜಕ ವೃತ್ತ ಈಕ್ವೆಟರಲ್ಲಿ. ಒಟ್ಟು ಎಷ್ಟಾಗುತ್ತೆ ಎಲ್ಲ ಸೇರಿ? 181. ಸೂಪರ್. ಉತ್ತರ ಧ್ರುವವು ಎಷ್ಟು ಡಿಗ್ರಿಯಲ್ಲಿದೆ? ಅಟ್ ವಾಟ್ ಡಿಗ್ರಿ ಇಸ್ ದ ನಾರ್ತ್ ಪೋಲ್ ಲೊಕೇಟೆಡ್? ಉತ್ತರ ಧ್ರುವ 90 ಡಿಗ್ರಿ ನಾರ್ತ್, ಹೌದಲ್ರಿ? ಸೊ ಏನಾಗ್ತದೆ? 90 ಡಿಗ್ರಿ ನಾರ್ತ್. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಓಕೆ, ಆಲ್ ರೈಟ್. ಸೊ ಉತ್ತರ ಧ್ರುವ ಈ ಥರ ಕಾಣುತ್ತೆ ಮಕ್ಕಳೇ. ಅಂದರೆ ಮೇಲ್ಗಡೆಯಿಂದ ನೋಡ್ತಾ ಇದ್ದೀವಿ ಈಗ ಇದನ್ನು. ಎಲ್ಲ ರೇಖಾಂಶಗಳು ಏನಾಗ್ತಾವೆ ಬಂದಲ್ಲಿ? ಹಿಂಗಿರುತ್ತಲ್ರಿ, ಭೂಮಿ ಹಿಂಗಿರುತ್ತಲ್ವ? ಈ ಥರ ಇರುತ್ತೆ ತಾನೇ ರೇಖಾಂಶಗಳೆಲ್ಲ? ಹಲೋ, ಈ ಥರ ಇರುತ್ತಲ್ರಿ? ಈಗ ನಾವು ಮೇಲ್ಗಡೆ ನಿಂತು ನೋಡಿದ್ರೆ ಹೆಂಗೆ ಕಾಣುತ್ತದು? ಮೇಲ್ಗಡೆಯಿಂದ ಈ ಥರ ಕಾಣುತ್ತಲ್ವಾ? ಹೌದಲ್ರಿ? ಮೇಲ್ಗಡೆಯಿಂದ ನೋಡಿದ್ರೆ ಆ ಥರ ಕಾಣ್ತದೆ. ಉತ್ತರ ಗೋಳಾರ್ಧ ಆ ಥರ ಕಾಣುತ್ತೆ ನೋಡ್ರಿ. ಉತ್ತರ ಧ್ರುವ, ಕ್ಷಮಿಸಿ. ಪೂರ್ವ ಮತ್ತು ಪಶ್ಚಿಮವಾಗಿ ಎಳೆಯಲಾದ ಕಾಲ್ಪನಿಕ ರೇಖೆಗಳನ್ನು ಏನಂತ ಕರೀತಾರೆ? ಈ ಥರ ಎಳೆದಿರ್ತಾರಲ್ಲ ಪೂರ್ವದಿಂದ ಪಶ್ಚಿಮಕ್ಕೆ, ಎಂತಹ ರೇಖೆಗಳು? ರೇಖಾಂಶನ ಅಕ್ಷಾಂಶನ? ಅಕ್ಷಾಂಶಗಳು, ಅಥವಾ ಇಂಗ್ಲೀಷಲ್ಲಿ ಅದನ್ನು ಲ್ಯಾಟಿಟ್ಯೂಡ್ಸ್ ಅಂತ ಕರಿತೀವಿ ನಾವು. ಲ್ಯಾಟಿಟ್ಯೂಡ್ಸ್ ಅಂತ ಕರಿತೀವಿ. ಪಾಠದ ಹೆಸರೇ ಅದರ ಮೇಲಿದೆ. ಇವೇ ತಾನೇ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆಯಲಾದ ಕಾಲ್ಪನಿಕ ರೇಖೆಗಳು. ಅದರಲ್ಲಿ ಅತ್ಯಂತ ಉದ್ದವಾದದ್ದು ಯಾವುದು? ಸಮಭಾಜಕ ವೃತ್ತ, ಹೌದೇನ್ರಿ? ಭಾರತದ ಮೇಲೆ ಹಾದು ಹೋಗುವ ಪ್ರಮುಖ ಅಕ್ಷಾಂಶ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಹೌದಲ್ರಿ? ಟ್ರಾಪಿಕ್ ಆಫ್ ಕ್ಯಾನ್ಸರ್ ಎಷ್ಟು ಡಿಗ್ರಿ ಇರುತ್ತೆ? 23.5 ಡಿಗ್ರಿ ನಾರ್ತ್, ಹೌದಿಲ್ಲ? ಮತ್ತು ಕೆಳಗಡೆ ಅದೇ ಥರ ಇನ್ನೊಂದು ಯಾವ್ದು ಬರ್ತದೆ? ಮಕರ ಸಂಕ್ರಾಂತಿ ವೃತ್ತ 23.5 ಡಿಗ್ರಿ ಸೌತ್. ಗುಡ್. ಇದರ ನಡುವೆ ಏನಾಗ್ತದೆ? ಸೂರ್ಯನ ಬಿಸಿಲು ನೇರವಾಗಿ ಬೀಳ್ತದೆ, ಹಾಗಾಗಿ ಉಷ್ಣವಲಯ ಅಂತ ಅದನ್ನು ಹೇಳ್ತೀವಿ ನಾವು. ವೆರಿ ಗುಡ್. ಪ್ರಧಾನ ಮಧ್ಯಾಹ್ನ ರೇಖೆಯು ಪ್ರೈಮ್ ಮೆರಿಡಿಯನ್ ಎಷ್ಟು ಡಿಗ್ರಿ ರೇಖಾಂಶವಾಗಿದೆ? 0 ಡಿಗ್ರಿ. ಎಷ್ಟು ಡಿಗ್ರಿ ರೇಖಾಂಶ? 0 ಡಿಗ್ರಿ. ಶರತ್, ಎಷ್ಟು ಡಿಗ್ರಿ ರೇಖಾಂಶ? 0 ಡಿಗ್ರಿ ರೇಖಾಂಶ. ಅದು ವೆರಿ ಗುಡ್. ಅದು ಯಾವ ಸಿಟಿ ಮೇಲೆ ಹೋಗ್ತದೆ? ಗ್ರೀನ್ವಿಚ್ ಎಂಬ ನಗರದ ಮೇಲೆ ಹಾದು ಹೋಗುತ್ತದೆ. ಕರೆಕ್ಟ್ ಇದೆ? ಸೂಪರ್. ಥ್ಯಾಂಕ್ ಯು ಸೋ ಮಚ್. ಉತ್ತರ ಮತ್ತು ದಕ್ಷಿಣವಾಗಿ ಎಳೆಯಲಾದ ಕಾಲ್ಪನಿಕ ರೇಖೆಗಳನ್ನು ಉತ್ತರ ಮತ್ತು ದಕ್ಷಿಣ ದಿಕ್ಕು ಈ ಥರ ಇದನ್ನೇನಂತ ಕರಿತೀವಿ? ರೇಖಾಂಶಗಳು ಅಥವಾ ಲಾಂಜಿಟ್ಯೂಡ್ಸ್ ಅಂತ ಕರಿತೀವಿ ನಾವು. ಫೈನ್. ಅಕ್ಷಾಂಶ ಅಂದರೆ ಅಡ್ಡ,
ಓಕೆ, ಈ ಥರ ಎಳೆದಿರ್ತೀವಲ್ವ, ಇವಕ್ಕೆಲ್ಲ ಏನಂತ ಕರಿತೀವಿ? ರೇಖಾಂಶಗಳು. ಪ್ರಧಾನ ಮಧ್ಯಾಹ್ನ ರೇಖಾಂಶ ಅದು ಎದ್ರ ಮೇಲೆ ಹೋಗ್ತದೆ? ಪ್ರೈಮ್ ಮೆರಿಡಿಯನ್ ಗ್ರೀನ್ವಿಚ್ ಎಂಬ ನಗರದ ಮೇಲೆ ಹಾದು ಹೋಗ್ತದೆ. ಓಕೆ, ನಮ್ಮ ದೇಶದ ಮೇಲೂ ಸಹ ಮಕ್ಕಳೇ, ನಮ್ಮ ದೇಶದ ಮೇಲೂ ಸಹ ಒಂದು ಬಹುಮುಖ್ಯವಾದ ಈ ಮಧ್ಯಾಹ್ನ ರೇಖೆ ಹೋಗ್ತದೆ. ಅದರಿಂದ ನಾವು ಟೈಮ್ ಹೇಳ್ತೀವಿ. ಆ ರೇಖೆಗೆ ಎಷ್ಟಿರುತ್ತೆ ಡಿಗ್ರಿ ಮತ್ತು ನಿಮಿಷ? ನಾರ್ತಾ ಈಸ್ಟಾ? ಈಸ್ಟ್. ಇಲ್ಲಿಂದ ಮುಂದೆ ಬರೋದೆಲ್ಲ ಏನಾಗ್ತದೆ? ಈಸ್ಟ್ ಆಗ್ತದೆ. ಓಕೆ, ಸೊ ನೆನಪಿದೆ ಅಲ್ವಾ? ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅದ್ರ ಮೇಲೆ ನಿರ್ಧಾರ ಆಗುತ್ತದೋ. ಯಾವ ನಗರದ ಮೇಲೆ ಹಾದು ಹೋಗುತ್ತದೋ? ಮಿರ್ಜಾಪುರ್. ಪ್ರಧಾನ ಮಧ್ಯಾಹ್ನ ರೇಖೆ ಗ್ರೀನ್ವಿಚ್ ಎಂಬ ನಗರದ ಮೇಲೆ ಹೋಗ್ತದೆ. ಆದರೆ ನಮ್ಮ ದೇಶದ ಮೇಲೆ ಹೋಗೋದು ಇದು ಉತ್ತರ ಪ್ರದೇಶದಲ್ಲಿ ಒಂದು ಮಿರ್ಜಾಪುರ್ ಎಂಬ ನಗರ ಇದೆ, ಅದ್ರ ಮೇಲೆ ಹಾದು ಹೋಗ್ತದೆ. ಪ್ರಧಾನ ಮಧ್ಯಾಹ್ನ ರೇಖೆಯು ಪ್ರೈಮ್ ಮೆರಿಡಿಯನ್ ಇಂಗ್ಲೆಂಡ್ನ ಯಾವ ನಗರದ ಮೂಲಕ ಹಾದು ಹೋಗ್ತದೆ? ಗ್ರೀನ್ವಿಚ್. ಆಲ್ರೆಡಿ ಅದು ಗ್ರೀನ್ ಕಲರಲ್ಲೇ ಬಂದುಬಿಟ್ಟಿದೆ, ಗ್ರೀನ್ವಿಚ್. ಹಾಂ, ಓಕೆ. ಮ್ಯಾಂಚೆಸ್ಟರ್ ಅನ್ನೋದು ಸಹ ಒಂದು ಜಾಗ. ಅಲ್ಲಿ ಹೆಚ್ಚು ಬಟ್ಟೆ ಉತ್ಪನ್ನ ಬರ್ತಾಯಿದ್ವು ಅವಾಗೆಲ್ಲ. ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅಂತ ಕರಿತಿದ್ರು, ಅಹಮದಾಬಾದ್. ಓಕೆ, ಭೂಮಿಯ ಮೇಲಿನ ರೇಖಾಂಶಗಳ ಒಟ್ಟು ಸಂಖ್ಯೆ ಎಷ್ಟು? 360. ಕರೆಕ್ಟ್ ಆನ್ಸರ್. 360 ಕರೆಕ್ಟ್ ಆನ್ಸರ್. ಎಸ್. ಸರಿ ಆಗ್ಬಿಟ್ರೆ ಎಸ್, ಇನ್ನು ಎಸ್, ತಪ್ಪಾಗ್ಬಿಟ್ರೆ ಟುಸ್. ಓಕೆ, ಸೊ ಒಟ್ಟಾರೆ ಭೂಮಿ ಮೇಲೆ ಈ ಥರ 360 ರೇಖಾಂಶಗಳಿದಾವೆ ಮಕ್ಕಳೇ. 360 ಭಾಗಗಳಾಗಿ ಮಾಡಲಾಗಿದೆ. ಓಕೆ, ಯಾಕೆ 360 ಮಾಡಿದ್ರು ಸರ್? 365 ದಿನಕ್ಕೆ ಸಮೀಪ ಇದೆ ಸಂಖ್ಯೆ. ಓಕೆ, ಒಂದು ಕಾರಣ. ಇನ್ನೊಂದು ಕಾರಣ, 360ರ ಅಪವರ್ತನಗಳು ಭಾಳ ಇದ್ದಾವೆ. 360 ದ ನಂಬರ್ ಆಫ್ ಫ್ಯಾಕ್ಟರ್ಸ್ ಫಾರ್ 360 ಆರ್ ಸೋ ಮೆನಿ. ಇದು 5 ಮಗ್ಗಿ 6 ಮಗ್ಗಿ 7 ಬರಲ್ಲ, 8 ಬರುತ್ತೆ. 5 0 ಇಲ್ಲೇನ್ರಿ? ಹಾಂ, ಮತ್ತೆ ಮೇಡಮ್ 0 ಬಂತಂದರೆ ಬಂತು. ಅದನ್ನು ನೋಡ್ತೀವಿ. ನಾವು ಇದನ್ನು ಚರ್ಚೆ ಮಾಡ್ತೀವಿ. ಅಪವರ್ತನಗಳು ಮತ್ತು ಅಪವರ್ತಿಗಳು, ಫ್ಯಾಕ್ಟರ್ಸ್ ಆ್ಯಂಡ್ ಮಲ್ಟಿಪಲ್ಸ್. ಆ ಪಾಠ ಬಂದಾಗ ಸರ್ಕಲ್ಗೆ 360 ಡಿಗ್ರಿನೇ ಯಾಕೆ ತೊಗೊಂಡ್ರು ಅದನ್ನು ನಾವು ಚರ್ಚೆ ಮಾಡ್ತೀವಿ. ಓಕೆ, ರೈಟ್. ಸಮಭಾಜಕ ವೃತ್ತವು ಭೂಮಿಯನ್ನು ಯಾವ 2 ಅರ್ಧಗೋಳಗಳಾಗಿ ವಿಭಜಿಸುತ್ತದೆ? ದ ಈಕ್ವೇಟರ್ ಡಿವೈಡ್ಸ್ ದ ಅರ್ತ್ ಇಂಟು ವಿಚ್ 2 ಹೆಮಿಸ್ಫಿಯರ್ಸ್? ಎಲ್ಲಿದೆ? ಆಪ್ಷನ್ ಬಿ. ಆಲ್ರೆಡಿ ಗ್ರೀನ್ ಹಾಕ್ಬಿಟ್ಟಿದ್ದೀವಿ ನಾವು. ಸೂಪರ್. ಉತ್ತರ ಮತ್ತು ದಕ್ಷಿಣ ಗೋಳಾರ್ಧಗಳು, ನದರ್ನ್ ಆ್ಯಂಡ್ ಸದರ್ನ್ ಹೆಮಿಸ್ಫಿಯರ್ಸ್. ಓಕೆ, ಉತ್ತರ ಮತ್ತು ದಕ್ಷಿಣ ಅರ್ಧಗೋಳಗಳಾಗಿ ಈ ಥರ ಮಾಡಿಬಿಡ್ತದೆ. ಅದು 2 ಭಾಗ ಮಾಡಿಬಿಡುತ್ತೆ. ಓದಿದ್ದೀವಿ. 23.5 ಡಿಗ್ರಿ ನಾರ್ತ್ ಉತ್ತರ ಅಕ್ಷಾಂಶವನ್ನು ಏನೆಂದು ಕರೀತಾರೆ? 23.5 ಡಿಗ್ರಿ ಉತ್ತರ, ಇದನ್ನೇನಂತ ಕರಿತೀವಿ? ಕರ್ಕಾಟಕ ಸಂಕ್ರಾಂತಿ ವೃತ್ತ. ಇದು ನಮ್ಮ ಭಾರತ ದೇಶದ ಮೇಲೆ ಹಾದು ಹೋಗುತ್ತೆ. ಭಾರತ ದೇಶದ ಮೇಲೆ ಹಾದು ಹೋಗಬೇಕಾದ್ರೆ ಇದು ಎಷ್ಟು ರಾಜ್ಯಗಳನ್ನು ದಾಟಿ ಹೋಗುತ್ತೆ? 8. ಕರೆಕ್ಟಾಗಿ ಪಶ್ಚಿಮದಿಂದ ಪೂರ್ವಕ್ಕೆ ಒಂದೊಂದಾಗಿ ಹೇಳ್ತೀರಾ? ನಿಧಾನ. ನಾನು ಬೆರಳು ಎಣಿಸ್ಬೇಕು, ನೀವು ಹೇಳಬೇಕು. ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ತ್ರಿಪುರಾ, ಮಿಜೋರಾಂ. 8 ಅಲ್ವಾ? ಸೂಪರ್. ಓಕೆ, 23.5 ಡಿಗ್ರಿ ದಕ್ಷಿಣ, 23.5 ಡಿಗ್ರಿ ಸೌತ್. ಈ ಅಕ್ಷಾಂಶವನ್ನು ಏನಂತ ಕರೀತಾರೆ? ಮಕರ ಸಂಕ್ರಾಂತಿ ವೃತ್ತ. ಇದ್ರ ಮೇಲೆ 0 ಡಿಗ್ರಿ ಬರುತ್ತೆ. ಅದರ ಮೇಲ್ಗಡೆ 23.5 ಡಿಗ್ರಿ ನಾರ್ತ್ ಬರುತ್ತೆ. ಇದರ ನಡುವೆ ಬರುವ ಜಾಗವನ್ನು ಉಷ್ಣವಲಯ ಅಂತ ಕರಿತೀವಿ. ಯಾಕಂದರೆ ಸೂರ್ಯನ ಬೆಳಕು ನೇರವಾಗಿ ಬೀಳುತ್ತೆ. ರೈಟ್, ಬೀಳುತ್ತೆ ಇಲ್ರಿ? ಓಕೆ, ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಇಲ್ಲಿದೆ, ಮಕರ ಸಂಕ್ರಾಂತಿ ವೃತ್ತ ಇಲ್ಲಿದೆ, ಈಕ್ವೆಟಾರ್ ಇಲ್ಲಿ ಬರುತ್ತೆ. ಓಕೆ, ಇದರ ನಡುವೆ ಇರುವ ಜಾಗನ ಏನಂತ ಕರಿತೀವಿ ನಾವು? ಉಷ್ಣವಲಯ, ಅಥವಾ ಇಂಗ್ಲೀಷಲ್ಲಿ ಟಾರಿಡ್ ಝೋನ್ ಅಂತ ಕರಿತೀವಿ. ಟಾರಿಡ್ ಝೋನ್, ಅಲ್ಲಿ ಹೆಚ್ಚಾಗಿ ಬಿಸಿಲು ಬೀಳ್ತದೆ. 2 ರೇಖಾಂಶಗಳ ನಡುವಿನ ಗರಿಷ್ಠ ಅಂತರ ಎಲ್ಲಿ ಕಂಡು ಬರ್ತದೆ? ಎಲ್ಲಿ? ಮಧ್ಯ ಅಂದರೆ
ಧ್ರುವದಲ್ಲ, ಸಮಭಾಜಕ ವೃತ್ತದ ಬಳಿ ಸರಿಯಾದ ಉತ್ತರ. ಮಧ್ಯ ಕರೆಕ್ಟಮ್ಮ. ಅದರ ಎಲ್ಲಿ? ಸಮಭಾಜಕದ ವೃತ್ತದ ಬಳಿ, ಈಕ್ವೇಟರ್ ಹತ್ರ ಕಂಡು ಬರ್ತದೆ. ಮಕ್ಕಳೇ, ಇದು ಇದೆಯಲ್ಲ, ಇದು ಮೇಲಿಂದ ಬರ್ತದಲ್ಲ, ಇದು ಈ ಮೇಲಿಂದ ಬರಲ್ವ ಈ ಥರ ರೇಖಾಂಶಗಳಂದ್ರೆ ಇವೆ ತಾನೆ, ಲಾಂಜಿಟ್ಯೂಡ್ಸ್. ಇದು ಇಲ್ಲಿ ಹತ್ತಿರ, ಇಲ್ಲಿ ಜಾಸ್ತಿ ದೂರ ಇದೆಯಾ, ಇಲ್ಲಿ ಜಾಸ್ತಿ ದೂರ ಇದೆಯಾ, ಇಲ್ಲಿ ಜಾಸ್ತಿ ದೂರ ಇದೆಯಾ, ಎಲ್ಲಿದೆ? ಎಲ್ಲಿ ಜಾಸ್ತಿ ದೂರ ಕಂಡು ಬರೋದವು? ಮಧ್ಯದಲ್ಲಿ ತಾನೆ, ಮಧ್ಯದಲ್ಲಿ ಅತಿ. ಆ ಮಧ್ಯ ಅಂದರೆ ಯಾವ ಗೆರೆ ಮೇಲೆ ಬೀಳುತ್ತದೆ? ಮಧ್ಯ ಸಮಭಾಜಕ ವೃತ್ತದ ಮೇಲೆ. ಸಮಭಾಜಕದ ವೃತ್ತದ ಮೇಲೆ ಎರಡು ರೇಖಾಂಶಗಳ ನಡುವಿನ ಅಂತರ ಅತ್ಯಂತ ಹೆಚ್ಚಿರುತ್ತದೆ. ಓಕೆ, ಸೊ ಇದು ಇದರ ವಿವರಣೆ ಆಗ್ತದೆ. ಮುಂದೆ ಹೋಗೋಣ. ಫೈನ್. ಅಕ್ಷಾಂಶ ರೇಖಾಂಶಗಳು ಪರಸ್ಪರ ಹೆಂಗಿರ್ತವೆ? ಹೇ ನೋ ಅಕ್ಷಾಂಶ ಹೆಂಗೆ ಬರುತ್ತೆ? ಅಕ್ಷಾಂಶ ಹಿಂಗೆ ಹೋಗುತ್ತೆ, ಕರೆಕ್ಟಾ? ರೇಖಾಂಶ ಹೆಂಗೆ ಬರುತ್ತೆ? ಹಿಂಗೆ ಬರುತ್ತದು, ಹೌದಿಲ್ಲ ರೀ? ಇವು ಪರಸ್ಪರ ಏನಾಗ್ತಾವೆ? ಪರಸ್ಪರ ಏನಾಗ್ತಾವೆ? ಪರಸ್ಪರ ಒಂದಕ್ಕೊಂದು ಠ್ಯಾವ್ ಟಿಶ್ಯಾವ್ 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 ಛೇದಿಸುತ್ತಲ್ವಾ? ಒಂದನ್ನೊಂದು ಛೇದಿಸುತ್ತವೆ. ಆದರೆ ಛೇದಿಸ್ತವೆ ಸರಿ ಪುಣ್ಯ, ಹೆಂಗೆ ಛೇದಿಸ್ತವೆ? ಪರ್ಪೆಂಡಿಕ್ಯುಲರ್, ಒಂದಕ್ಕೊಂದು ಲಂಬವಾಗಿರುತ್ತವೆ. ಈ ಥರ ಕರೆಕ್ಟಾಗಿ ಒಂದಕ್ಕೊಂದು ಲಂಬಕೋನದಲ್ಲಿ ಇರ್ತವೆ. ಓಕೆ, ರೈಟ್, ಸರಿ. ಆಪ್ಷನ್ ಸಿ ಕರೆಕ್ಟ್. ಆಪ್ಷನ್ ಸಿ ಕರೆಕ್ಟ್. ಛೇದಿಸೋದು ಅಂದರೆ ಈ ಥರನೂ ಛೇದಿಸ್ಬೋದು. ಹೆಂಗೆ ಹೆಂಗೆ ಹಿಂಗೆ 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 ಹೆಂಗೆಂಗೋ ಇರುತ್ತಾ? ಬದಲಿ ಛೇದಿಸ್ತಿಲ್ಲ, ಬಟ್ ಲಂಬವಾಗಿರ್ತಾವೆ, ಅವು ಲಂಬವಾಗಿರ್ತವೆ. ಸಮಾಂತರ ಅಕ್ಷಾಂಶಗಳು ಮತ್ತು ಒಂದು ನಿಮಿಷ ಮಕ್ಕಳೇ, ಕ್ಷಮಿಸಿ. ನಾ ರೇಖಾಂಶದ ಬಗ್ಗೆ ಕೇಳೇ ಇಲ್ಲ ಮಕ್ಕಳೇ. ನಾನು ತಪ್ಪು ಹೇಳಿಬಿಟ್ಟೆ, ನೀವು ನಮ್ಮ ಜೊತೆ ತಪ್ಪೇ ಮಾಡ್ತಿದ್ದೀರಿ. ಅಕ್ಷಾಂಶಗಳಂದ್ರೆ ಏನು? ಈ ಥರ ಇರ್ತಾವೆ ತಾನೆ? ಹಲೋ, ಇವು ಒಂದಕ್ಕೊಂದು ಏನಾಗಿರ್ತಾವೆ? ಇವು ಸಮಾಂತರವಾಗಿರ್ತಾವೆ. ಆಪ್ಷನ್ ಎ ಕರೆಕ್ಟು. ಆಪ್ಷನ್ ಎ ಕರೆಕ್ಟು. ನಾನು ಅಕ್ಷಾಂಶ ಮತ್ತು ರೇಖಾಂಶ ಎರಡೂ ಬಂದಿದೆ ಅಂತ ನಾನು ತಪ್ಪು ಮಾಡಿಬಿಟ್ಟೆ, ಕ್ಷಮಿಸಿ ಆಯಿತಾ? ಸೊ ಎಲ್ಲ ಅಕ್ಷಾಂಶಗಳು ಏನಿರ್ತಾವೆ? ಒಂದಕ್ಕೊಂದು ಸಮಾನಾಂತರವಾಗಿರ್ತಾವೆ. ಅವೆಲ್ಲ ಛೇದಿಸ್ತವೆ. ಅದು ಛೇದಿಸ್ತವೆ ಅಂತೀರಿ? ನಾನು ಅದಕ್ಕೆ ನೀವು ಅಂದ್ಬಿಟ್ರಿ, ನನ್ನ ಮೇಲೆ ಹಾಕ್ಬಿಟ್ರಿ ಇವಾಗ. ವೆರಿ ಗುಡ್. ಅಲ್ಲ, ನಾನೇ ದಡ್ಡ, ಕ್ಷಮಿಸಿ. ಓಕೆ, ನೀವೇ ಜಾಣರು. ರೇಖಾಂಶ ರೇಖೆಗಳು ಪರಸ್ಪರ ಎಲ್ಲಿ ಸಂಧಿಸ್ತವೆ? ಎಲ್ಲಿ? ಸೊ ಈ ಲೈನ್ಗಳೆಲ್ಲ ಬರ್ತದೆ ಧ್ರುವಗಳಲ್ಲಿ. ಉತ್ತರ ಇದೆಯಾ? ಓಕೆ, ಆಪ್ಷನ್ ಬಿ ಇದಕ್ಕೆ ಸರಿ. ಧ್ರುವಗಳಲ್ಲಿ ಅಂದರೆ ಈ ಥರ ಬಂದು ಸೇರ್ತದಲ್ವ, ಮೇಲ್ಗಡೆನೂ ಹೋಗಿ ಸೇರ್ತದೆ, ಕೆಳಗಡೆನೂ ಹೋಗಿ ಸೇರ್ತದೆ, ಹೌದಲ್ವಾ? ಇವೇ ತಾನೇ ನಮ್ಮ ರೇಖಾಂಶಗಳು, ಲಾಂಜಿಟ್ಯೂಡ್ಸ್. ಸೊ ಅವು ಕೂಡೋದಲ್ಲಿ ಪೋಲ್ ಹತ್ರ ಹೋಗಿ ಕೂಡ್ತವೆ. ಮೇಲ್ಗಡೆ ಈ ಥರ ಕೂಡ್ತವೆ ಅವು. ಓಕೆ, ರೈಟ್. ಮೇಲ್ಗಡೆ ಮತ್ತು ಕೆಳಗಡೆ ಎರಡು ಧ್ರುವಗಳಲ್ಲಿ 180 ಡಿಗ್ರಿ ರೇಖಾಂಶವನ್ನು ಏನೆಂದು ಕರೀತಾರೆ? ಹಾಂ, ಪ್ರೈಮ್ ಮೆರಿಡಿಯನ್ 0 ಡಿಗ್ರಿ. ಅಂತಾರಾಷ್ಟ್ರೀಯ ದಿನರೇಖೆ, ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತ ಕರೀತಾರೆ. 180 ಡಿಗ್ರಿ ಇದ್ದರೆ ಸ್ವಲ್ಪ ಈ ಥರ ಬರುತ್ತೆ. ಯಾಕೆ ಆ ಥರ ಮಾಡಿದ್ದಾರೆ? ಬೇರೆ ಬೇರೆ ದೇಶಗಳು, ದ್ವೀಪಗಳೆಲ್ಲ ಅಡ್ಡ ಬರ್ತವೆ. ಅಲ್ಲಿ ಕನ್ಫ್ಯೂಷನ್ ಇರಬಾರ್ದು. ಕೆಲವು ದ್ವೀಪಗಳು ಇದ್ದಾವೆ, ಅಲ್ಲಿ ಸಮಯವನ್ನು ಹೇಳೋದು ಸ್ವಲ್ಪ ತಪ್ಪಾಗಬಾರ್ದು ಅಂತ ಆ ಥರ ಮಾಡಿರ್ತಾರೆ. ಅಂತಾರಾಷ್ಟ್ರೀಯ ದಿನರೇಖೆ ಈ ಥರ ಕಂಡು ಬರ್ತದೆ. ನೀನು ಹೇಳಿದೆ ರಮ್ಮ ಪುಣ್ಯ, ಈ ಥರ ಕಂಡು ಬರ್ತದೆ. ಚಿಕ್ಕವು ಇದ್ದಾವೆ, ನೀವು ಝೂಮ್ ಮಾಡಿ ನೋಡಿದ್ರೆ ಕಾಣ್ತದೆ. ಓಕೆ, ಆಲ್ ರೈಟ್. ಎಲ್ಲ ಅಲ್ಲಿ. ಓಕೆ, ಡನ್. ಭೂಪಟ ಅಥವಾ ಗ್ಲೋಬ್ನಲ್ಲಿ ಅಕ್ಷಾಂಶ ಮತ್ತು ರೇಖಾಂಶಗಳು ಸೇರಿ ಉಂಟಾಗುವ ಬಲೆಯನ್ನು ಏನಂತ ಕರೀತಾರೆ? ಗ್ರಾಟಿಕ್ಯೂಲ್ ಅಂತ ಕರೀತಾರೆ. ಗ್ರಾಟಿಕ್ಯೂಲ್ ಅಥವಾ ಗ್ರಿಡ್ ಅಂತಲೂ ಕರೀತಾರೆ, ಅಥವಾ ಅದನ್ನು ಜಾಲ ಅಂತಲೂ ಕರೀತಾರೆ. ಜಾಲ. ಓಕೆ, ಒಂದು ಬಲೆ ಥರ ಆಗಲ್ವಾ? ಹೇಳಿದ್ವಿಲ್ರಿ ಈ ಥರ ಒಂದು ಬಲೆ ಥರ ಆಗುತ್ತಂತ. ಸೊ ಅದಕ್ಕೆ ಗ್ರಾಟಿಕ್ಯೂಲ್ ಅಂತಲೂ ಕರೀತಾರೆ, ಅಥವಾ ಜಾಲ ಅಂತಲೂ ಕರೀತಾರೆ. ಇಂಗ್ಲೀಷಲ್ಲಿ ಗ್ರಿಡ್ ಅಂತಲೂ ಕರೀತಾರೆ. ಗ್ರಿಡ್ ಆರ್ ಗ್ರಾಟಿಕ್ಯೂಲ್. ಆಲ್ ರೈಟ್. ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗುವ ಪ್ರಮುಖ ಅಕ್ಷಾಂಶ ಯಾವುದು? ಭೂಮಿಯ ಮಧ್ಯಭಾಗ ಅಲ್ರಿ, ಭಾರತದ ಮಧ್ಯಭಾಗದಲ್ಲಿ ಕರ್ಕಾಟಕ ಸಂಕ್ರಾಂತಿ ಇರ್ತದೆ ತಾನೆ. ಇದು ಭೂಮಿಯ ಮಧ್ಯಭಾಗನ ಭಾರತದ ಮಧ್ಯಭಾಗನ? ಟ್ರಾಪಿಕ್ ಆಫ್ ಕ್ಯಾನ್ಸರ್. ನಿಮ್ಮ ಬೆದುಳಿಗೆ ಕ್ಯಾನ್ಸರ್ ಆಗಿದೆ ಈಗ. ಹೌದೌದು. ಸೊ ನೀವೇ ಹೇಳಿದ್ರಿಲ್ವಾ, ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ತ್ರಿಪುರಾ, ಮಿಜೋರಾಂ. ಕರೆಕ್ಟ್ ಇದೆ? ಗುಡ್. ಅಕ್ಷಾಂಶ ಮತ್ತು ರೇಖಾಂಶಗಳ ಮುಖ್ಯ ಉಪಯೋಗವೇನು? ವಾಟ್ ಈಸ್ ದ ಮೇನ್ ಯೂಸ್ ಆಫ್ ಲ್ಯಾಟಿಟ್ಯೂಡ್ಸ್ ಆ್ಯಂಡ್ ಲಾಂಜಿಟ್ಯೂಡ್ಸ್? ಭೂಮಿಯ ಮೇಲಿನ ನಿಖರವಾದ ಸ್ಥಳವನ್ನು ಗುರುತಿಸಲು.
ಅಡ್ರೆಸ್ ಹುಡುಕೋದಕ್ಕೆ ತಾನು ಇಷ್ಟೆಲ್ಲ ಮಾಡ್ತಾ ಇರೋದು ನಾವು. ನದಿಗಳ ದಿಕ್ಕನ್ನು ಕಂಡು ಹಿಡಿತೀರಾ ಅದರಲ್ಲಿ? ಜನಸಂಖ್ಯೆ ನೆನೆಸ್ತೀರಾ? ಹವಾಮಾನವನ್ನು ಬದಲಾಯಿಸಲು ಮಾಡ್ತೀರಾ? ಪ್ರಮುಖ ಉಪಯೋಗ ಏನಂದರೆ ಭೂಮಿ ಮೇಲಿರುವ ಯಾವುದೇ ಒಂದು ಸ್ಥಳವನ್ನು ನಿಖರವಾಗಿ ಪತ್ತೆ ಹಚ್ಚಿ ಅದರ ಬಗ್ಗೆ ಹೇಳಲಿಕ್ಕೆ, ತಿಳಿಸ್ಲಿಕ್ಕೆ ಇದು ಸಹಾಯ ಮಾಡ್ತದೆ. ಓಕೆ, ಗ್ಲೋಬ್ನಲ್ಲಿ ದಕ್ಷಿಣ ಧ್ರುವವನ್ನು ಎಷ್ಟು ಡಿಗ್ರಿಯಿಂದ ಗುರುತಿಸಲಾಗ್ತದೆ? ದಕ್ಷಿಣ ಧ್ರುವ ಇದು ಉತ್ತರ ಧ್ರುವ, ಇದು ದಕ್ಷಿಣ ಧ್ರುವ. ದಕ್ಷಿಣ ಧ್ರುವನ ಏನಂತಾರೆ? 90 ಡಿಗ್ರಿ ಸೌತ್. ಉತ್ತರ ಧ್ರುವ ಇದ್ರೆ ಅಂತೀರಿ 90 ಡಿಗ್ರಿ ನಾರ್ತ್. ಸೊ 90 ಡಿಗ್ರಿ ಸೌತ್ ಎಲ್ಲಿದೆಯಪ್ಪ? ಆಪ್ಷನ್ ಡಿ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಆಲ್ ರೈಟ್. ಸೊ ದಕ್ಷಿಣ ಧ್ರುವ ಅಂದರೆ ಏನಿರುತ್ತೆ? ಅಲ್ಲೊಂದು ಖಂಡ ಇದೆ, ಅಂಟಾರ್ಟಿಕಾ. ಅಂಟಾರ್ಟಿಕಾದ ಜನಸಂಖ್ಯೆ 0. ಇಲ್ಲಿ ಯಾರು ಇರೋದಿಲ್ಲ, ಎಲ್ಲ ಐಸ್ ಇದೆ ಅಲ್ಲಿ, ಆಯಿತಾ? ಸೊ ಅಂಟಾರ್ಟಿಕಾ ಇಷ್ಟು ದೊಡ್ಡದಿದೆ ಮಕ್ಕಳೇ, ಹಾಂ ಅಂತ ಮಾಡಿದ್ದಾರೆ. ಅಂಟಾರ್ಟಿಕಾ ಯಾರ್ದೂ ಅಲ್ಲ ಮಕ್ಕಳೇ, ಯಾವ ದೇಶಕ್ಕೂ ಸೇರಲ್ಲ ಅಂಟಾರ್ಟಿಕಾ. ಯಾಕಂದರೆ ಅಲ್ಲಿ ಇರೋದು ಕಷ್ಟ. ಆದರೆ ಇತ್ತೀಚೆಗೆ ಕೆಲವು ದೇಶಗಳು ಪರಸ್ಪರ ಪೈಪೋಟಿಲಿದ್ದಾವೆ. ಇದು ನಮಗೆ ಸೇರಿದ್ದು, ಈ ಭಾಗ ನಮಗೆ ಸೇರಿದ್ದು, ಈ ಭಾಗ ನಮಗೆ ಸೇರಿದ್ದು, ಇದು ನಮಗೆ ಸೇರುತ್ತೆ, ನಮ್ಮ ದೇಶದವ್ರು ಮೊದಲು ಹೋಗಿದ್ದು, ಅದು ನಮಗೆ ಸೇರಿದ್ದು ಅಂತ ಇವಾಗ ಸ್ವಲ್ಪ ಚರ್ಚೆಗೆ ಗ್ರಾಸವಾಗಿದೆ. ಅಂಟಾರ್ಟಿಕಾದಲ್ಲಿ ಮಕ್ಕಳೇ ಈ ಐಸ್ ಇದೆಯಲ್ಲ, ಈ ಐಸ್ ಬಗ್ಗೆ ನಿಮಗೆ ಗೊತ್ತಿರುವ ಕೆಲವೊಂದೆರಡು ಮಾಹಿತಿಗಳು. ಆ ಐಸ್ ಪ್ರಪಂಚದಲ್ಲಿರುವ ಎಲ್ಲ ಒಳ್ಳೆಯ ಶುದ್ಧವಾದ ನೀರು ಐಸ್ ಆಗಿ ಅಲ್ಲಿದೆ ಇವಾಗ, ಫ್ರೆಶ್ ವಾಟರ್, ಆಯಿತಾ? ಅದೇನಾದರೂ ಕರಗಿ ಹೋಯ್ತಂದರೆ ಸಮುದ್ರದ ಮಟ್ಟ ಭಾಳ ಮೇಲೋಗ್ಬಿಡುತ್ತೆ. ಈ ಐಸ್ ಏನಾದರೂ ಕರಗಿ ಹೋಗ್ಬಿಡುತ್ತಂದರೆ ಸಮುದ್ರದ ನೀರು ಜಾಸ್ತಿ ಆಗಿಬಿಡುತ್ತೆ. ಅದು ಜಾಸ್ತಿ ಆಯ್ತು ಅಂದ್ರೆ ನಾವೆಲ್ಲ ಮುಳುಗೋಗ್ಬಿಡ್ತೀವಿ. ಬಹುತೇಕ ಭೂಮಿ ನೀರೊಳಗೆ ಹೋಗ್ಬಿಡುತ್ತೆ. ಮತ್ತು ಇದು ಐಸಾಗಿ ಉಳಿಯೋದು ಭಾಳ ಮುಖ್ಯ. ಕಡಲ ತೀರದಲ್ಲಿ ಭಾಳಷ್ಟು ಕರಾವಳಿ ನಗರಗಳಿರ್ತವೆ. ಕರಾವಳಿಯಲ್ಲಿ ಭಾಳಷ್ಟು ನಗರಗಳಿರ್ತವೆ. ಕೋಸ್ಟಲ್ ಸಿಟೀಸ್ ಇದಾವೆ ಭಾಳಷ್ಟು. ಮುಂಬೈ, ಚೆನ್ನೈ, ಮಂಗಳೂರು, ಕನ್ಯಾಕುಮಾರಿ, ಉಡುಪಿ, ಎಷ್ಟೊಂದು ಸಿಟಿಗಳಿರ್ತವೆ. ಅವೆಲ್ಲ ಅದು ಯಾವುದು ನೋಡೋಕ್ಕೆ ಇರೋದಿಲ್ಲ, ಎಲ್ಲ ಮುಳುಗೋಗ್ಬಿಡುತ್ತೆ ನೀರೊಳಗೆ. ಇದು ಕರಗೋಯ್ತಂದರೆ ಎಲ್ಲ ದೇಶದ ಅಷ್ಟು ಐಸು ನೀರಾಗಿ ಅಲ್ಲ, ಅಷ್ಟು ನೀರು ಐಸಾಗಿ ಅಲ್ಲಿದೆ. ನಾವು ಜಾಗತಿಕ ತಾಪಮಾನ ಹೆಚ್ಚು ಮಾಡೋದ್ರಿಂದ ಇವತ್ತು ಹೇಳ್ತಾ ಇರೋದು ವಿಜ್ಞಾನಿಗಳು ಏನು ಹೇಳ್ತಾ ಇದ್ದಾರೆ ಅಂದರೆ ಅದು ಭಾಳ ಜಲ್ದಿ ಕರಗಿ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇವಾಗಲೂ ಕರಗ್ತಾ ಇದೆ ಅದು ನಿರಂತರವಾಗಿ. ಯಾವತ್ತು ಅದು ಪೂರ್ತಿ ಕರಗುತ್ತೋ ಆವತ್ತು ನಮಗೆಲ್ಲರಿಗೂ ಸರಿಯಾಗಿ ಕಾದಿದೆ. ಓಕೆ, ಹಾಂ, ನಮಗೂ ಎಲ್ಲರ ಮೇಲೂ ಪರಿಣಾಮ ಬೀಳುತ್ತಮ್ಮ, ಅದು ಎಲ್ಲರ ಮೇಲೂ ಪರಿಣಾಮ ಬೀರ್ತದೆ. ಸೊ ಹಾಗಾಗಿ ಈ ಭೂಗೋಳ ವಿಜ್ಞಾನ, ಪರಿಸರ ಅಧ್ಯಯನ ಇವನ್ನೆಲ್ಲ ಚೆನ್ನಾಗಿ ಕಲಿತ್ರೆ ನಾವೆಷ್ಟು ಜಾಣರಾಗ್ತೀವಿ, ನಮ್ಮ ಭೂಮಿ ಬಗ್ಗೆ ಎಷ್ಟು ನಮಗೆ ಕಾಳಜಿ ಬರುತ್ತೆ, ಹೌದಲ್ವಾ? ಸೊ ಇದೇ ರೀತಿ ನಿಮ್ಮನ್ನು ಇನ್ನೊಂದು ಪರೀಕ್ಷೆ ವಿವರಣೆಯೊಂದಿಗೆ ಕಾಣಬಯಸ್ತೀನಿ. ನೆನಪಿಡಿ, ಇದು ಈಸಿ ಪೀಸಿ ಕ್ಲಾಸಸ್, ಮಾತಾಡೋ ಕೇಂದ್ರ.